ಮದುವೆ ಸಮಾರಂಭ ಮುಗಿಸಿ ಹಿಂತಿರುಗುತ್ತಿದ್ದ ಯುವತಿ ಸಾವನ್ನಪ್ಪಿದ್ದಾಳೆ. ಮದುವೆ ಸಂಭ್ರಮದಲ್ಲಿ ಓಡಾಡಿಕೊಂಡಿದ್ದ ಆ ಯುವತಿ ಇಂದು ಕೇವಲ ನೆನಪಾಗಿ ಉಳಿದಿದ್ದಾಳೆ. ವಿಧಿಯಾಟ ಬಲ್ಲವರಾರು. ನಗುನಗುತ್ತಾ ಮದುವೆ ಸಂಭ್ರಮದಲ್ಲಿ ಓಡಾಡಿಕೊಂಡಿದ್ದ ಆ ಯುವತಿ ಇಂದು ಕೇವಲ ನೆನಪಾಗಿ ಉಳಿದಿದ್ದಾಳೆ. ಕಣ್ಣೆದುರಿಗೆ ಸಾವಿರಾರು ಕನಸುಗಳನ್ನ ಇಟ್ಟುಕೊಂಡಿದ್ದ ಆ ಮುಗ್ಧ ಜೀವ, ಹೆತ್ತವರಿಗೆ ಆಸರಿಯಾಗಬೇಕಿದ್ದ ಆ ಹಿರಿಯ ಮಗಳು ಹೀಗೆ ಅಕಾಲಿಕವಾಗಿ ಕಣ್ಣು ಮುಚ್ಚುತ್ತಾಳೆ ಎಂದು ಯಾರೂ ಕನಸಲ್ಲೂ ಊಹಿಸಿರಲಿಲ್ಲ. ಮದುವೆಯ ಸಂಭ್ರಮದ ಕ್ಷಣಗಳು ಮುಗಿದು ನಗುನಗುತ್ತಾ ಮನೆಗೆ ಮರಳುವ ದಾರಿಯಲ್ಲಿ ಯಮ ಸ್ವರೂಪಿಯಾಗಿ ಬಂದ ಲಾರಿಯೊಂದು ಆಕೆಯ ಉಸಿರನ್ನೇ ಕಸಿದುಕೊಂಡಿದೆ. ಆಕೆ ಕೇವಲ 7 ತಿಂಗಳ ಹಿಂದೆಯಷ್ಟೇ ಬದುಕಿನ ಬಂಡಿ ಕಟ್ಟಲು, ತನ್ನವರ ಕಷ್ಟ ನೀಗಿಸಲು ಬೆಂಗಳೂರು ಎಂಬ ಮಹಾನಗರಕ್ಕೆ ಕಾಲಿಟ್ಟಿದ್ದಳು. ಭಟ್ಕಳದಂತಹ ಪುಟ್ಟ ಊರಿನಿಂದ ಬಂದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಗಿಟ್ಟಿಸಿಕೊಂಡು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದ ಹೊತ್ತಿನಲ್ಲೇ ಕಾಲನ ಕ್ರೂರ ದೃಷ್ಟಿ ಅವಳ ಮೇಲೆ ಬಿದ್ದಿದೆ. ಮಗಳ ಏಳಿಗೆಯನ್ನ ಕಂಡು ಸಂಭ್ರಮಿಸುತ್ತಿದ್ದ ಆ ಹೆತ್ತವರ ಒಡಲು ಇದೀಗ ಕಣ್ಣೀರ ಕಡಲಾಗಿದೆ. ಆಕೆಯ ಅಕಾಲಿಕ ಮರಣ ಕೇವಲ ಒಂದು ಕುಟುಂಬವನ್ನಲ್ಲ, ಇಡೀ ಗ್ರಾಮವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮದ ಕಾನುಬದ್ಲು ಬೊಮ್ಮನಕೆರೆಯ ನಿವಾಸಿ ದೀಪಾಲಿ ಗುರುಗೊಂಡ ಎಂಬ ಯುವತಿಯೇ ಈ ಭೀಕರ ಅಪಘಾತಕ್ಕೆ ಬಲಿಯಾದ ದುರ್ದೈವಿ. ಬೆಂಗಳೂರಿನ ಕೆಆರ್ಪುರಂ ಬಳಿ ಈ ರಕ್ತಸಿಕ್ತ ಘಟನೆ ನಡೆದಿದೆ. ಖಾಸಗಿ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ದೀಪಾಲಿ ತನ್ನ ಸಹೋದ್ಯೋಗಿಗಳೊಂದಿಗೆ ಮದುವೆ ಸಮಾರಂಭವೊಂದರಲ್ಲಿ ಪಾಲ್ಗೊಳ್ಳಲು ತೆರಳಿದ್ದಳು. ಸಂತಸದಿಂದ ಕಾರ್ಯಕ್ರಮ ಮುಗಿಸಿ ಟಿಟಿ ವಾಹನದಲ್ಲಿ ಎಲ್ಲರೊಟ್ಟಿಗೆ ಮರಳುತ್ತಿದ್ದಾಗ ಈ ದುರಂತ ಸಂಭವಿಸಿದೆ. ಮಾರ್ಗ ಮಧ್ಯೆ ಟಿಟಿ ವಾಹನವನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಲಾಗಿತ್ತು. ಆರಾಮಿಸುವ ಸಲುವಾಗಿ ಹೆಚ್ಚಿನವರು ವಾಹನದಿಂದ ಕೆಳಗಿಳಿದಿದ್ದರು. ಆದರೆ ದೀಪಾಲಿ ಸೇರಿದಂತೆ 3 ವಾಹನದಲ್ಲೇ ಕುಳಿತಿದ್ದರು. ಅದೇ ಹೊತ್ತಿಗೆ ಅತಿ ವೇಗವಾಗಿ ಬಂದ ಲಾರಿಯೊಂದು ನಿಂತಿದ್ದ ಟಿಟಿ ವಾಹನಕ್ಕೆ ಹಿಂಬದಿಯಿಂದ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ವಾಹನ ಪಲ್ಟಿಯಾಗಿದೆ. ಆರಂಭದಲ್ಲಿ ದೀಪಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಆಕೆ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎಂದೇ ಎಲ್ಲರೂ ಭಾವಿಸಿದ್ದರು. ಆದರೆ ಆಕೆಯ ತಲೆ ಮತ್ತು ದೇಹದ ಒಳಭಾಗಕ್ಕೆ ತೀವ್ರ ಪೆಟ್ಟಾಗಿದ್ದರಿಂದ ನೋಡುತ್ತಿದ್ದಂತೆಯೇ ಆಕೆ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾಳೆ. ದುರಾದೃಷ್ಟದ ಪರಮಾವಧಿ ಅಂದರೆ ಅಪಘಾತದ ಬಳಿಕ ಉಂಟಾದ ಭಾರೀ ಟ್ರಾಫಿಕ್ ಜಾಮ್ನಿಂದಾಗಿ ಆಂಬ್ಯುಲೆನ್ಸ್ ಸ್ಥಳಕ್ಕೆ ಬರಲು ವಿಳಂಬವಾಯಿತು. ಇದರಿಂದಾಗಿ ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಆಕೆಯನ್ನ ಆಸ್ಪತ್ರೆಗೆ ಸಾಗಿಸುವ ಮುನ್ನವೇ ಆ ಜೀವದ ಹಕ್ಕಿ ಹಾರಿ ಹೋಗಿತ್ತು. ವಿಸ್ಮಯ ನ್ಯೂಸ್, ಭಟ್ಕಳ.